ಎವರ್ಗ್ರೀನ್ ಕೌಂಟಿಯಲ್ಲಿ ನಾನು ತುಂಬ ಚೇಂಜಸ್ ಮಾಡ್ಕೊಂಡು ಬಂದೆ. ಜಾನ್ವರಿ 15 ಈ ಕಡೆ ಸ್ಮೋಕ್ ಮಾಡಿದ್ರೆ ಎಲ್ಲೋ ಒಳಗಡೆ ಎಲ್ಲ ಪಂಚರ್ ಆಗಿರುತ್ತೆ. ಬಟ್ ಅದರಿಂದ ಲೌಡ್ ಮ್ಯೂಸಿಕ್ಕು ಕಟ್ ಮಾಡಿದ್ದೀವಿ. ಕಟ್ ಮಾಡಿರೋದು ಒಂದು 10 ಐಟಮು, ಆ್ಯಡ್ ಮಾಡಿರೋದು ಒಂದು 20-30 ಐಟಮ್ ಆ್ಯಡ್ ಮಾಡಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಯಾರೂ ಇಲ್ಲ, ಎಲ್ಲ ಓಕೆ ಫೈನ್. ಈಗ ನಮ್ಮ ಒಂದು ಕೌಂಟಿದೊಂದು ಜರ್ನಿಯಲ್ಲಿ ಏನೇನು ನಡೀತಾ ಇದೆ ಅಂತ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಆಮೇಲೆ ಕಸ್ಟಮರ್ ಫಿಲ್ಟ್ರೇಷನ್ ಆಗಿರೋದಾಗಿರ್ಬೋದು, ಹೊಸ ಕಸ್ಟಮರ್ ಆ್ಯಡ್ ಆಗಿರೋದಾಗಿರ್ಬೋದು, ಎಕ್ಸಿಸ್ಟಿಂಗ್ ಗೆಸ್ಟ್ ಪುನಃ ಬರೋದಾಗಿರ್ಬೋದು, ಎಲ್ಲ ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಎವರ್ಗ್ರೀನ್ ಕೌಂಟಿಯಲ್ಲಿ ನಾನು ತುಂಬ ಚೇಂಜಸ್ ಮಾಡ್ಕೊಂಡು ಬಂದೆ. ಜಾನ್ವರಿ 15 ಈ ಕಡೆ ಮೇಜರಾಗಿ ಏನೇನು ಬ್ಲಾಕ್ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದೊಂದು ಲಿಸ್ಟ್ ಹೇಳ್ಬಿಡ್ತೀನಿ. ಒಂದು, ನಾನ್ ವೆಜ್ ಬ್ಲಾಕ್ ಮಾಡಿದ್ವಿ. ಅಂದರೆ ಸ್ವಲ್ಪ ಲೈಟ್ ಫುಡ್ ಕೊಡುವ ಜನರಿಗೆ, ಅಡ್ವೆಂಚರಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿ, ತುಂಬ ಚೆನ್ನಾಗಿ ತಿಂದುಬಿಟ್ಟು ನಿದ್ದೆ ಮಾಡೋ ಸ್ಟೈಲಲ್ಲಿ ಜಾಸ್ತಿ ಇರೋದು ಬೇಡ, ಸ್ವಲ್ಪ ಆ್ಯಕ್ಟಿವ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಕಟ್ ಮಾಡಿದ್ವಿ. ಗೊತ್ತಲ್ವ, ನಾನ್ ವೆಜ್ ಅಂದರೆ ಲೈಕ್ ವಿ ಈಟ್ ಅ ಲಾಟ್, ಅಲ್ಲಿಂದ ಫುಲ್ಲು ಒಂಥರ ಎನರ್ಜಿ ಇರೋಲ್ಲ, ಒಂದು ಆರಾಮಾಗಿ ಬಿಡುವ ಅಂತ. ಸೊ ಅದು ನಮ್ಮ ಒಂದು ಅಡ್ವೆಂಚರ್ ಎಕ್ಸ್ಪೀರಿಯೆನ್ಸಿಗೆ ಸೂಟ್ ಆಗಲ್ಲ ಅಂತ ನನಗನ್ನಿಸ್ತು. ಎರಡನೇದು ಲಿಕ್ಕರು. ಆಬ್ವಿಯಸ್ಲಿ ಲೈಕ್ ಮೊದಲನೇ ವೀಡಿಯೋದಲ್ಲಿ ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾ ಇರೋ ಹಾಗೆ, ಒಂದು ಫ್ಯಾಮಿಲಿ ಒಟ್ಟಿಗೆ ಬಂದಾಗ ಲಿಕ್ಕರು ಒಂದು ಕನ್ಸ್ಯೂಮ್ ಮಾಡಿದ್ಮೇಲೆ ಅವರು 100% ಎನರ್ಜಿ ಆ ಕಡೆ ಇರೋಲ್ಲ, ಅಡ್ವೆಂಚರ್ ಕಡೆ. ಆಲ್ವೇಸ್ ದೇ ಥಿಂಕ್ ಅಬೌಟ್ ಸಮ್ ರ್ಯಾಂಡಮ್ ಎಂಜಾಯ್ಮೆಂಟ್ಸು. ಅದರಿಂದ ಲಿಕ್ಕರ್ ಕಟ್ ಮಾಡಿದ್ವಿ. ಅಗೇನ್ ದಟ್ ಆಲ್ಸೋ ಹ್ಯಾಡ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಆನ್ ದ ಬಿಸ್ನೆಸ್. ನೆಕ್ಸ್ಟ್ ಬಂದು ಸ್ಮೋಕಿಂಗ್ ಅಂತ ಹೇಳಿದ್ರೆ, ಸ್ಮೋಕ್ ಮಾಡಿದ್ರೆ ಎಲ್ಲೋ ಒಳಗಡೆ ಎಲ್ಲ ಪಂಚರ್ ಆಗಿರುತ್ತೆ. ಬಟ್ ಹೊರಗಡೆಯಿಂದ ನಾವೆಲ್ಲ ತುಂಬ ಆ್ಯಕ್ಟಿವ್ ಆಗಿ ತೋರಿಸ್ತೀವಿ, ಬಟ್ ಒಳಗಡೆ ವಿ ಡೋಂಟ್ ಹ್ಯಾವ್ ದಟ್ ಎನರ್ಜಿ. ಸೊ ಇದರಿಂದ ವಿ ಹ್ಯಾಡ್ ಟು ಕಟ್ ಡೌನ್ ದೀಸ್ 3 ಥಿಂಗ್ಸ್. 3 ಮಾತ್ರ ಅಲ್ಲ, ಇನ್ನೂ ಕಟ್ ಮಾಡಿದ್ದೀವಿ, ಅದನ್ನ ಹೇಳ್ಬಿಡ್ತೀನಿ ಇವಾಗ. ನೆಕ್ಸ್ಟ್ ಬಂದು ಕೇಕ್ ಅಂದರೆ ಮಫಿನ್ಸು ಅದೆಲ್ಲ ಕೊಡ್ತಾಯಿದ್ವಿ, ಜಸ್ಟ್ ಟು ಕೀಪ್ ದ ಎನರ್ಜಿ ಲೆವೆಲ್. ನಾವಿವಾಗ ಬ್ರೇಕ್ಫಾಸ್ಟಲ್ಲಿ ಸ್ಪ್ರೌಟ್ಸ್ ಎಲ್ಲ ಕೊಡ್ತಾಯಿದ್ದೀವಿ, ಆಮೇಲೆ ಫ್ರೂಟ್ಸ್ ಕೊಡ್ತಾಯಿದ್ದೀವಿ. ಲೋಕಲ್ ಏನೇನು ಫುಡ್ ಅವರಿಗೆ ನಾವು ಕ್ಯಾಟರ್ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಅದರಿಂದ ನಾವು ಈ ಒಂದು ಪ್ರೋಸೆಸ್ಡ್ ಫುಡ್ನ ಕಟ್ ಮಾಡಿದ್ದೀವಿ. ನೆಕ್ಸ್ಟು ಕ್ರ್ಯಾಕರ್ಸು ಯೂಸ್ ಮಾಡ್ತಾಯಿಲ್ಲ ನಮ್ಮ ಪ್ರಾಪರ್ಟಿಯಲ್ಲಿ. ಇಟ್ಸ್ ಬಿನ್ ಲಾಂಗ್ ಟೈಮ್. ಯಾರಿಗೂ ಯಾವುದೇ ಸೆಲೆಬ್ರೇಷನ್ ಇರಲಿ, ನೋ ಕ್ರ್ಯಾಕರ್ಸ್ ಸ್ಟ್ರಿಕ್ಟ್ಲಿ. ನಾನು ನಿನ್ನೆ ಆ್ಯಕ್ಚುಲಿ ಮೈಸೂರಲ್ಲಿ ಒಂದು ಕಡೆ ನೋಡಿದೆ, ತುಂಬ ಖುಷಿಯಿಂದ ಕ್ರ್ಯಾಕರ್ಸ್ ಹಚ್ಚಿದ್ರು, ತುಂಬ ಸೌಂಡ್ ಬರ್ತಾಯಿತ್ತು, ಎಲ್ಲ ಹೊಡಿತಾಯಿತ್ತು. ಅಷ್ಟರಲ್ಲಿ ಸಡನ್ನಾಗಿ ನೋಡಿದ್ರೆ ಇನ್ನೊಂದು ಕಡೆ ಪಕ್ಷಿಗಳು ತುಂಬ ಹಾರಾಡ್ತಾಯಿತ್ತು. ಅಂದರೆ ನೈಟ್ ಹೊತ್ತಲ್ಲಿ ಪಕ್ಷಿಗಳು ಹೋಗಿ ಮಲಗಿರುತ್ತೆ ಒಂದು ಮರದಲ್ಲಿ. ಸಡನ್ನಾಗಿ ನೇಚರ್ ಮಧ್ಯದಲ್ಲಿದ್ದಾಗ ಈ ಥರ ಕ್ರ್ಯಾಕರ್ ಸೌಂಡ್ಸ್ ಕೇಳಿದಾಗ ಅದಕ್ಕೊಂದು ಡಿಸ್ಟರ್ಬೆನ್ಸ್ ಆಗಿ ಒಂದು ಹಾರುವಾಗ ನನಗೆ ತುಂಬ ಬೇಜಾರಾಯಿತು. ಒಂದು ಸತಿ ನೇಚರ್ ಕಡೆ ಜಾಸ್ತಿ ಹೋಗ್ತಾ ಇದ್ದಂಗೆ ಒಂದು ಸತಿ ಈ ಥರ ಈ ಒಂದು ಚಾಲೆಂಜಸ್ ನೋಡುವಾಗ ತುಂಬ ಬೇಜಾರು ಅನಿಸುತ್ತೆ. ನಮ್ಮ ಒಂದು ಸೆಲೆಬ್ರೇಷನ್ಗೋಸ್ಕರ ಅವರಂದರೆ ಈ ರಾತ್ರಿ ಕೆಲವು ಪಕ್ಷಿಗಳಿಗೆ ನೈಟ್ ಹೊತ್ತು ಕಾಣಲ್ಲ, ಹೀಗೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಎಲ್ಲಾದರೂ ಕಳ್ಕೊಂಡು, ಎಲ್ಲಾದರೂ ತಾಗಿಸ್ಕೊಂಡು, ವಾಟ್ ಎವರ್. ಸೊ ಅದರಿಂದ ಕ್ರ್ಯಾಕರ್ಸು ನಮ್ಮಲ್ಲಿ ಪೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ತುಂಬ ಅವ್ರದ್ದು ಒಂದು ನಾಯಿ, ಬೆಕ್ಕು, ಪಕ್ಷಿಗಳನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ದಾರೆ ಕೌಂಟಿಗೆ. ಅದರಿಂದ ಕ್ರ್ಯಾಕರ್ಸ್ ಕಟ್ ಮಾಡಿದ್ದೀವಿ. ಆ್ಯಂಡ್ ಲೌಡ್ ಮ್ಯೂಸಿಕ್ ಯಾಕೆ ಕಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ತುಂಬ ಲೇಟ್ ನೈಟು ಒಂದು ಎಲ್ರಿಗೂ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಬಟ್ ನಾವು ಸ್ಟ್ರಿಕ್ಟ್ಲಿ ಒಂದು 9:30ಗೆಲ್ಲ ನಾವು ಮ್ಯೂಸಿಕ್ ಸ್ಟಾಪ್ ಮಾಡ್ತಾಯಿದ್ವಿ. ಬಟ್ ಇವಾಗ ರೀಸೆಂಟಾಗಿ ವಿ ಹ್ಯಾವ್ ಡಿಸೈಡೆಡ್ ದಟ್ ಮ್ಯೂಸಿಕ್ನ ಅಂತ ಹೇಳೋದು ತುಂಬ ಮೈಲ್ಡಾಗಿ ಇಟ್ಕೊಳ್ಳೋದು, ಒಂದು ಗಾರ್ಡನ್ ಸ್ಪೀಕರ್ಸ್ ಥರ, ಇಲ್ಲ ಒಂದು ಕರೋಕೆ ಅವರೇ ಲೈವ್ ಆಗಿ ಆಡೋದು, ಸಮಥಿಂಗ್ ಲೈಕ್ ದಿಸ್. ಸೊ ಈ ಥರ ಎಲ್ಲ ಒಂದು ಅಟ್ಮಾಸ್ಫಿಯರ್ ಎಲ್ಲ ಲೈಕ್ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಟ್ಟಿಗೆ ಆಟ ಆಡೋದು, ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾಯಿದ್ವಿ. ಅದರಿಂದ ಲೌಡ್ ಮ್ಯೂಸಿಕ್ಕು ಕಟ್ ಮಾಡಿದ್ದೀವಿ. ಮತ್ತೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸಾಫ್ಟ್ ಡ್ರಿಂಕ್ಸು. ಅಂದರೆ ಈ ಸ್ವೀಟು, ಅಂದರೆ ನಾನು ಬ್ರ್ಯಾಂಡ್ ಹೆಸರು ಹೇಳೋಕ್ಕೆ ಹೋಗಲ್ಲ, ನಿಮ್ಗೆ ಗೊತ್ತಲ್ವ, ಈ ಸೆಲೆಬ್ರಿಟೀಸ್ ಎಲ್ಲ ಸ್ಟೈಲಾಗಿ ತೋರಿಸ್ತಾರಲ್ಲ ಏನೇನು ಕುಡಿತಾರೆ ಅಂತ ಹೇಳ್ಬಿಟ್ಟು. ಸೊ ಲಿಟ್ರಲಿ ವಿ ನೋ ವಾಟ್ ಈಸ್ ದ ಕೈಂಡ್ ಆಫ್ ಕ್ವಾಲಿಟಿ ಆಫ್ ಡ್ರಿಂಕ್ಸ್ ವಿ ಆರ್ ಗೆಟಿಂಗ್ ಇನ್ ಇಂಡಿಯಾ. ಒಂದು. ಎರಡನೇದು, ಅದು ಕುಡಿದ್ರೆ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತಲೂ ಗೊತ್ತು. ಆ್ಯಂಡ್ ಸೆಲೆಬ್ರಿಟೀಸ್ ಹೂ ಶೋ ದೋಸ್ ವೀಡಿಯೋಸು, ಅಡ್ವರ್ಟೈಸ್ಮೆಂಟ್ಸು, ಅವರೇ ಅದು ಕುಡಿಯಲ್ಲ, ಬಟ್ ಅದನ್ನ ನೋಡಿಕೊಂಡು ನಾವೆಲ್ಲ ಕುಡಿತಾ ಇರ್ತೀವಿ. ಆ್ಯಂಡ್ ಇಟ್ಸ್ ಅ ವೆರಿ ಕ್ಲಿಯರ್ ಎವಿಡೆಂಟು. ಕೆಲವು ಕಡೆ ನಾವು ಸೆಲೆಬ್ರಿಟೀಸ್ನ ನನ್ನ ಚೈಲ್ಡ್ಹುಡ್ಡಿಂದ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದರೆ, ಐ ನೋ ಹೌ ಐ ಕ್ಯಾನ್ ಬಿ ಇನ್ ಆಲ್ ದ ಆಸ್ಪೆಕ್ಟ್ಸು. ಅವ್ರು ಹೇಳೋ ಕೆಲವು ವಿಷಯಗಳನ್ನ ನಾವು, ನಾಟ್ ಆಲ್ ದ ಸೆಲೆಬ್ರಿಟೀಸ್, ಕೆಲವು ಸೆಲೆಬ್ರಿಟೀಸು
ನಾಟ್ ಆನ್ ಅ ನೆಗೆಟಿವ್, ಐ ಆಮ್ ಜಸ್ಟ್ ಸೇಯಿಂಗ್ ದ ರಿಯಾಲಿಟಿ. ಕೆಲವು ವಿಷಯ ನಾವು ಯೂಸ್ ಮಾಡಬಾರ್ದು, ಅದನ್ನ ಯೂಸ್ ಮಾಡೋಕ್ಕೆ ಅಂತ ಅಡ್ವರ್ಟೈಸ್ಮೆಂಟ್ಸ್ ತೋರಿಸ್ತಾರೆ, ಕೆಮಿಕಲ್ಲು, ಆ ಪ್ರೋಸೆಸ್ಡು ಡ್ರಿಂಕ್ಸು ಅದು ಇದು ಅಂತೆಲ್ಲ. ಬಟ್ ಇನ್ ರಿಯಾಲಿಟಿ ಅವರು ಯಾವುದು ಕನ್ಸ್ಯೂಮ್ ಮಾಡಲ್ಲ. ದೇ ಜಸ್ಟ್ ಟೆಲ್ ಅದರ್ಸ್ ಟು ಆಲ್ ದ ಪೀಪಲ್ ಟು ಡ್ರಿಂಕ್ ದ್ಯಾಟ್ ಆ್ಯಂಡ್ ಪಾರ್ಟಿ. ಆಮೇಲೆ ಮಾವಿನಕಾಯಿ ವಾಟ್ ಎವರ್ ಕುಡಿಬೇಕಾದ್ರೆ ಮಾವಿನಕಾಯಿ ಬರೋದು, ಆಲ್ ದೀಸ್ ಥಿಂಗ್ಸ್ ಪೀಪಲ್ ಶೋ ದಟ್ ವಿ ಹ್ಯಾವ್ ಕಟ್ ಡೌನ್ ಆಲ್ ದೀಸ್ ಥಿಂಗ್ಸ್. ನನಗೆ ಇದು ಬೇಡ ನನ್ನ ಬಿಸ್ನೆಸ್ಸಲ್ಲಿ. ನೆಕ್ಸ್ಟು ಬಿಸ್ಕೆಟ್ಸ್, ಲೈಕ್ ಐ ನೋ ಬಿಸ್ಕೆಟ್ಸ್ ಅಂತ ಹೇಳಿದ್ರೆ ಮೆಜಾರಿಟಿ ಬಂದು ಅವ್ರದ್ದು ಒಂದು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ತೆಗೆದು ನೋಡಿದ್ರೆ ಇಟ್ ವಿಲ್ ಬಿ ಆಲ್ ಸ್ಟಾರ್ಟಿಂಗ್ ಫ್ರಮ್ ಮೈದಾ, ಶುಗರು, ಈ ಥರ ಇರುತ್ತೆ. ಅದನ್ನೂ ಕಟ್ ಮಾಡಿದ್ದೀವಿ. ಆ್ಯಂಡ್ ಇದರ ಹಿಂದೆ ನನ್ನ ಒಂದು ಇಂಟೆನ್ಷನ್ ಏನು ಗೊತ್ತಾ, ನನ್ನ ಮಗ ನನಗೆ ಇದೆಲ್ಲ ಮಾಡಿಸ್ತಾ ಇರೋದು. ಯಾಕಂದರೆ ದ ಮೊಮೆಂಟ್ ಐ ಹ್ಯಾವ್ ಚೇಂಜ್ಡ್, ಅವನಿಗೂ ಚೇಂಜ್ ಮಾಡ್ತಾಯಿದ್ದೀನಿ. ಅವನು ಚೇಂಜ್ ಮಾಡುವಾಗ ನೀನು ನನ್ನ ಚೇಂಜ್ ಮಾಡಿದೆಯಲ್ಲ, ನಮ್ಮ ಗೆಸ್ಟ್ದ ಮಕ್ಕಳನ್ನ ಯಾಕೆ ಚೇಂಜ್ ಮಾಡಲ್ಲ, ಅವ್ರಿಗೆ ಯಾಕೆ ಇದೆಲ್ಲ ಕೊಡ್ತೀಯ ಅಂತ ಹೇಳ್ಬಿಟ್ಟು ಅವನು ನನಗೆ ಒಂದು ಅಲ್ಲಲ್ಲಿ ನಾಕ್ ಮಾಡ್ತಾ ಇದ್ದಾನೆ, ತಲೆಗೆ ಹೊಡಿತಾ ಇದ್ದಾನೆ. ಸೊ ಐ ಹ್ಯಾವ್ ಮೇಡ್ ಶ್ಯೂರ್ ದಟ್ ಐ ವಿಲ್ ಚೇಂಜ್ ದ ಎಂಟೈರ್ ಸಿಸ್ಟಮ್. ನೆಕ್ಸ್ಟು 9th ಐಟಮ್ ಏನು ಅಂತ ಹೇಳಿದ್ರೆ, ಇಟ್ ಈಸ್ ವೆರಿ ಸ್ಟ್ರಿಕ್ಟ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಪ್ರಾಪರ್ಟಿಯಲ್ಲಿ ನಾವು ಸೇಲ್ ಮಾಡಲ್ಲ. ಈ ಒಂದು ವೆರಿ ಪ್ರಾಫಿಟೇಬಲ್. ನಮಗೆ ರೆಸಾರ್ಟಿಗೆ ನಾವು ಹೇಳಿದ ರೇಟಿಗೆ ಅವ್ರು ಪ್ರಿಂಟ್ ಮಾಡಿಕೊಡ್ತಾರೆ, ವಾಟ್ ಎವರ್ ಇಟ್ ಈಸ್, ಐ ಡೋಂಟ್ ಕೇರ್. ಬಟ್ ಐ ಡಿಸೈಡೆಡ್ ಲೆಟ್ ಮೀ ಸ್ಟಾಪ್ ದ್ಯಾಟ್. ಈಗ ಇದೆ ನಮ್ಮಲ್ಲಿ ಗ್ಲಾಸ್ ಬಾಟಲ್ಸು. ಐ ಸಜೆಸ್ಟ್ ಯು ಪ್ಲೀಸ್ ಡು ನಾಟ್ ಬೈ ಗ್ಲಾಸ್ ಬಾಟಲ್ಸ್ ಆಲ್ಸೋ. ನೀವು ಬರ್ತಾ ನಿಮ್ಮ ವಾಟರ್ ಕ್ಯಾನ್ನ ಎತ್ಕೊಂಡು ಬನ್ನಿ. ನಮ್ಮಲ್ಲಿ ಒಳ್ಳೆ ಫಿಲ್ಟ್ರೇಷನ್ ಸಿಸ್ಟಮ್ಸ್ ಇಟ್ಟಿದ್ದೀವಿ. ನ್ಯಾಚುರಲ್ ಆಗಿರೋ ನೀರಿದೆ, ನಮ್ಮ ಬಾವಿಯಿಂದ ನೀರು ಸಿಗುತ್ತೆ. ಆಮೇಲೆ ಒಳ್ಳೆ ಪ್ಯೂರ್ ಆಗಿರೋ ನೀರು, ಬೋರ್ವೆಲ್, ವಾಟ್ ಎವರ್ ಅದೆಲ್ಲ ಸಿಗೋದ್ರಿಂದ ಐ ರಿಯಲಿ ಡೋಂಟ್ ವಾಂಟ್ ಟು ಸೆಲ್ ವಾಟರ್ ಬಾಟಲ್ ಆ್ಯಂಡ್ ಮೇಕ್ ಮನಿ. ಸೊ ವಾಟರ್ ಬಾಟಲ್ ಕಂಪಲ್ಸರಿ ಕಟ್ ಮಾಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಆಮ್ ಸೇಯಿಂಗ್, ಲೈಕ್ ಇದು ರೀಸೆಂಟ್ ಅಪ್ಡೇಟು, ಜಸ್ಟ್ ಸ್ಟಾರ್ಟೆಡ್. ಐ ವಾಂಟ್ ಟು ಕಟ್ ಡೌನ್ ಆನ್ ದಿಸ್ ಲಾಸ್ಟ್ ಮಿನಿಟ್ ಡೆಕೋರೇಷನ್ಸು, ಈ ಜಾಸ್ತಿ ಪ್ಲಾಸ್ಟಿಕ್ಸು, ಬಲೂನ್ಸು ಇದೆಲ್ಲ ಕಟ್ ಮಾಡೋಕ್ಕೆ ನಾನು ಐ ಹ್ಯಾವ್ ಜಸ್ಟ್ ಹಿಟ್. ನಮ್ಮ ಒಂದು ಟೀಮ್ ಅವ್ರಿಗೆ ಹೇಳಿದ್ದೀನಿ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಯಾಕೆ ಇದೆಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಆ್ಯಸ್ ಅ ಬಿಸ್ನೆಸ್ ಓನರ್ ನಾನು ಬಿಸ್ನೆಸ್ ಮಾಡ್ತೀನಿ. ಐ ನೋ ಐ ವಿಲ್ ಮೇಕ್ ಲಾಟ್ ಆಫ್ ಮನಿ, ಮೈ ಟೀಮ್ ವಿಲ್ ಮೇಕ್ ಲಾಟ್ ಆಫ್ ಮನಿ. ತುಂಬ ಗೆಸ್ಟ್ ಬರ್ತಾರೆ ಹೋಗ್ತಾರೆ, ಟ್ರಾನ್ಸಾಕ್ಷನಲ್ ಆಗ್ತಾ ಇರುತ್ತೆ. ಬಟ್ ಎಂಡ್ ಆಫ್ ಇಟ್ ವಾಟ್ ಹ್ಯಾಪನ್ಸ್ ಈಸ್ ಕಂಪ್ಲೀಟಾಗಿ ಟ್ರ್ಯಾಶ್ ತುಂಬಿಸ್ಕೊಳ್ತೀವಿ, ಲೈಕ್ ಪ್ಲಾಸ್ಟಿಕ್ಸು, ಬಾಟಲ್ಸು, ಹಾಲ್ ನೇಚರಿಗೆ ಹಾರ್ಮ್. ಆ್ಯಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಇದ್ರ ಬಗ್ಗೆ ನನಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಬಂತು. ಮೇ ಬಿ ನೆನ್ನೆ ಐ ವಾಸ್ ಅ ಡಿಫ್ರೆಂಟ್ ಪರ್ಸನ್, ಟುಡೇ ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಟುಮಾರೋ ಐ ವಿಲ್ ಅಗೇನ್ ಬಿ ಅ ಡಿಫ್ರೆಂಟ್ ವರ್ಷನ್, ಬಟ್ ಬೆಟರ್ ವರ್ಷನ್ ದೆನ್ ಮೀ, ಅದು ಮಾತ್ರ ಪಕ್ಕ ಹೇಳ್ತೀನಿ. ಸೊ ಇದೆಲ್ಲ ಕಟ್ ಮಾಡಿ ನಮ್ಮ ಒಂದು ಎವರ್ಗ್ರೀನ್ ಕೌಂಟಿ ಇನ್ನೂ ಸಖತ್ತಾಗಿ ನಡೀತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಮೊಮೆಂಟ್ಸ್ ಆ್ಯಂಡ್ ದಟ್ ಸೆಲೆಬ್ರೇಷನ್ಸು. ಯಾರ್ಯಾರು ಈಗ ರೀಸೆಂಟಾಗಿ ಬಂದು 90 ಇಯರ್ಸು ಒಬ್ಬರು ಅಜ್ಜಿ ಬಂದಿದ್ದರು, 4 ಜನ್ರೇಷನ್ನ ಕರ್ಕೊಂಡು ಬಂದಿದ್ದರು. ಆಮೇಲೆ 50 ಇಯರ್ಸ್ ಸೆಲೆಬ್ರೇಷನ್ ಮಾಡೋಕ್ಕೆ ಒಂದು ಹಸ್ಬೆಂಡ್ ವೈಫ್ ಕಪಲ್, ಲೈಕ್ ವೆರಿ ನೈಸ್ ಪೀಪಲ್ ಫ್ರಮ್ ಧಾರವಾಡ ಆ ಕಡೆ ಬಂದಿದ್ದರು. ಟ್ವೀನ್ಸ್ ಮಕ್ಕಳು ಬಂದಿದ್ದರು. ಆ್ಯಂಡ್ ನನ್ನ ಫ್ರೆಂಡ್ ರವಿ ಕಿರಣ್ ಅಂತ ಗೆಸ್ಟು. The good thing is he came when he was a bachelor, like he had joined a company. ಅದಾಗಿ ಅವ್ರ ಗರ್ಲ್ ಫ್ರೆಂಡ್ ಒಟ್ಟಿಗೆ ಬಂದರು, ಐ ಮೀನ್ ಲೈಕ್ ಆ್ಯಸ್ ಅ ಟೀಮು ಬಂದರು. ಆ್ಯಂಡ್ ಅವ್ರಿಗೊಂದು ಮದುವೆ ಫಿಕ್ಸ್ ಆದಾಗ ಎಂಗೇಜ್ಮೆಂಟ್ ಆದಂಗೆ ಅವರು ಯಾವುದೋ ಫಂಕ್ಷನ್ಗೆ ಆವಾಗ ಬಂದರು. ಐ ಮೀನ್ ವೈ ಐ ಆಮ್ ಸೇಯಿಂಗ್ ಈಸ್ ದ ಬಿಸ್ನೆಸ್ ಈಸ್ ಗ್ರೋಯಿಂಗ್ ಅಲಾಂಗ್ ವಿತ್ ದ್ಯಾಟ್, ಬಿಕಾಸ್ ಅವರ ವೈಫ್ ಕೂಡ ಅಷ್ಟೇ, ಶಿ ಈಸ್ ಆಲ್ಸೋ ಒನ್ ಆಫ್ ದ ನೈಸ್ ಪರ್ಸನ್ ಹೂಮ್ ಐ ನೋ ಫ್ರಮ್ ಅಂದರೆ ಇನ್ಫೋಸಿಸಲ್ಲಿ ಇದ್ದರು ಅವರು. ಸೊ ವಿ ಆರ್ ಆಲ್ ಫ್ರಮ್ ದ ಇನ್ಫೋಸಿಸು. ಇವಾಗ ರೀಸೆಂಟಾಗಿ ಅವರ ಒಂದು ಮಗುದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಹೋದರು. ಅದಾದಮೇಲೆ ಅವ್ರದ್ದು ಒಂದು ನೆಕ್ಸ್ಟ್ ಆ್ಯನಿವರ್ಸರಿ. ಕಂಪ್ಲೀಟ್ಲಿ ಎವ್ರಿ ಟೈಮ್ ಇಟ್ ಈಸ್ ಸೆಲೆಬ್ರೇಷನ್ನು. ಸೊ ಈಗ ರಿಟ್ರೀಟ್ ಆದಮೇಲೂ ಈ ಟೋಲ್ಡ್ ನಿಮ್ದೇನಾದರೂ ಮಾಡಿ ನಾವು ಬಂದೇ ಬರ್ತೀವಿ ಅಂತ. ಸೊ ಈ ಥರ ತುಂಬ ಗೆಸ್ಟ್ಸ್ ಇದ್ದಾರೆ. ಸೊ ದೇ ಹ್ಯಾವ್ ಟೋಲ್ಡ್ ಭಜನ್ ವಿ ಆರ್ ಜಸ್ಟ್ ಕಮಿಂಗ್ ಫಾರ್ ದ ಪ್ಲೇಸ್, ನಾಟ್ ಫಾರ್ ಎನಿಥಿಂಗ್ ಎಲ್ಸ್, ಆ್ಯಂಡ್ ದ ಆ್ಯಂಬಿಯನ್ಸು, ಎಕ್ಸ್ಪೀರಿಯನ್ಸು ಆ್ಯಂಡ್ ವಾಟ್ ಎವರ್ ಹಾಸ್ಪಿಟಾಲಿಟಿ ಯು ಆರ್ ಶೋಯಿಂಗ್ ಅಂತ. ಸೊ ಫೆಲ್ಟ್ ವೆರಿ ಗುಡ್. ಸೊ ಈ ಥರ ತುಂಬ ಸೆಲೆಬ್ರೇಷನ್ ನಡೀತಾ ಇದೆ ಪ್ರಾಪರ್ಟಿಯಲ್ಲಿ. Very glad and yeah, I mean I'm not saying it as a boasting alla, just to say that people that ನಾವು ಏನಾದರೂ ಕಟ್ ಡೌನ್ ಮಾಡಿದ್ರು ಪೀಪಲ್ ಆರ್ ದೇರ್ ಟು ಸಪೋರ್ಟ್, ಸೇಯಿಂಗ್ ದ್ಯಾಟ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಆಸಮ್ ಅಂತ ಹೇಳೋದು. ಆಮೇಲೆ ಆಲ್ಟರ್ನೇಟ್ ಆಗಿ ವಿ ಹ್ಯಾವ್ ಗಿವನ್ ವೈನ್ ಇಟ್ಟಿದ್ದೀವಿ, ಹೋಮ್ ಮೇಡ್ ಇದು. ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ಅರ್ಲಿ ಮಾರ್ನಿಂಗ್ ಟ್ರಕ್ಸ್ ಹೋಗ್ತಾ ಇದ್ದೀವಿ, ಅರ್ಲಿ ಮಾರ್ನಿಂಗ್ ಕಯಾಕಿಂಗ್ ಹೋಗ್ತಾ ಇದ್ದೀವಿ, ಟ್ರಾನ್ಸ್ಫಾರ್ಮೇಷನಲ್ ಕೋಚಿಂಗ್ ಮಾಡ್ತಾ ಇದ್ದೀವಿ. 4 nights 5 days ಅಮೇಝಿಂಗ್ ಪ್ರೋಗ್ರಾಮ್ ಆಫ್ 5 areas ಆಫ್ ಲೈಫು, ಇಲ್ಲ ನಾಟ್ ಸಾರಿ 5 elements ಆಫ್ ಲೈಫ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕೋಚ್ ಮಾಡ್ತಾ ಇದ್ದೀವಿ. ಸೊ ಮೆನಿ ಥಿಂಗ್ಸ್ ಆರ್ ಇನ್ ಪ್ಲೇಸ್. ಕಟ್ ಮಾಡಿರೋದು ಒಂದು 10 ಐಟಮು, ಆ್ಯಡ್ ಮಾಡಿರೋದು ಒಂದು 20-30 ಐಟಮ್ ಆ್ಯಡ್ ಮಾಡಿದ್ದೀವಿ, ಆ್ಯಸ್ ಇನ್ ಟರ್ಮ್ಸ್ ಆಫ್ ದ ಎಕ್ಸ್ಪೀರಿಯನ್ಸ್ ಲೆವೆಲ್ಲು. ದಟ್ಸ್ ಆಲ್. ಐ ಆಮ್ ವೆರಿ ಗ್ಲ್ಯಾಡ್. ಗಿಲ್ಟ್ ಇಲ್ಲ, ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಗಿಲ್ಟ್.
ಊರಲ್ಲಿ ಯಾರಿಗಾದ್ರೂ ನಿದ್ದೆ ಮಾಡೋಕ್ಕಾಗಲ್ಲ ಅಂದರೆ ಒಂದು ಗಿಲ್ಟ್ ಇರ್ತಿತ್ತು, ಇಲ್ಲ ತುಂಬ ಸೌಂಡ್ ಮಾಡ್ತಾಯಿದೆ ನೇಚರಿಗೆ ಹಾರ್ಮ್ ಆಗ್ತಾಯಿದೆ ಅಂತ ಹೇಳುವಾಗ ಒಂದು ಗಿಲ್ಟ್ ಇರ್ತಾಯಿತ್ತು. ಪ್ಲಾಸ್ಟಿಕ್ ಸ್ಪೂನ್ಸ್ ಎಲ್ಲ ಯೂಸ್ ಮಾಡಿ ಅದೆಲ್ಲ ಲಾಂಗ್ ಬೇಕೇ ಕಟ್ ಮಾಡಿಬಿಟ್ಟಿದ್ದೀನಿ. ಪ್ಲಾಸ್ಟಿಕ್ ಸ್ಪೂನ್ ಯೂಸ್ ಮಾಡಿ ಬಿಸಾಕಬೇಕಾದ್ರೆ ಬೇಜಾರಾಗ್ತಾಯಿತ್ತು. ಆಮೇಲೆ ಕುಡಿದು ಕ್ಲೀನ್ ಮಾಡಿ ಆ ಪಾರ್ಟಿ ಎಲ್ಲ ಮುಗಿದು ಆ ನಮ್ಮ ಒಂದು ಎಲ್ಲ ಒಂದು ಫೆಸಿಲಿಟಿ ಅವ್ರು ಬಂದೆಲ್ಲ ಚೇಂಜಸ್ ಎಲ್ಲ ಮಾಡಿ ತೆಗೆದು ಬಿಸಾಕಬೇಕಾದ್ರೆ ಲೈಕ್ ಐ ಫೆಲ್ಟ್ ಹಾರಿಬಲ್, ಬಿಕಾಸ್ ಅಷ್ಟೊಂದು ಬಾಟ್ಲು, ಅಷ್ಟೊಂದು ಪ್ಲಾಸ್ಟಿಕ್ ಬಾಟಲ್ಸು, ಅಷ್ಟೊಂದು ವೇಸ್ಟು ನಾವು ಜನ್ರೇಟ್ ಮಾಡ್ತಾಯಿದ್ದೀವಿ ಅಂತ. ನಾವು ಐ ಥಿಂಕ್ ಪೀಪಲ್, ಈವನ್ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್, ನಮ್ಮ ಗೆಸ್ಟ್ ಬರೋರು ದೇ ಆರ್ ಆಲ್ಸೋ ನಾಟ್ ಕ್ಯಾರಿಂಗ್ ಎನಿ ಟ್ರ್ಯಾಶ್ ವಾಟರ್ ಬಾಟಲ್ ಕ್ಯಾರಿ ಮಾಡ್ತಾಯಿಲ್ಲ. ಆಮೇಲೆ ಸ್ನ್ಯಾಕ್ಸು ಈ ಬೇಡದಿರೋದು ಯಾವುದು ಕ್ಯಾರಿ ಮಾಡ್ತಾಯಿಲ್ಲ. ದೇ ಆರ್ ಕಮ್ಮಿಂಗ್, ದೇ ಆರ್ ಬೀಯಿಂಗ್ ವಿತ್ ಅಸ್, ಹ್ಯಾವಿಂಗ್ ಅ ಅಥೆಂಟಿಕ್ ಹಾಲಿಡೇ ಎಕ್ಸ್ಪೀರಿಯನ್ಸು ಇದೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ವೆರಿ ಗ್ರೇಟ್ಫುಲ್ ಟು ಈಚ್ ಒನ್ ಆಫ್ ಯು. ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಫಾರ್ ಆಲ್ ದ ಆ ಒಂದು ನನಗೆ ಒಂದು ಸ್ಟಾರ್ಟಿಂಗಿಂದ ಒಂದು ಎನರ್ಜಿ ಕೊಟ್ಟಿರೋದಕ್ಕೆ. ಆ್ಯಂಡ್ ಕೆಲವರು ಯಾರು ನನಗೆ ಸರ್ ಇದು ಕಷ್ಟ ಆಗುತ್ತೆ, ನಿಮಗೆ ಆಗಲ್ಲ, ನೀವು ವಾಪಸ್ ರಿಟರ್ನ್ ನಿಮ್ಮ ಐಡಿಯಾಸ್ ಚೇಂಜ್ ಮಾಡ್ತೀರಾ, ಇಲ್ಲ ನೀವು ಇದನ್ನ ಮಧ್ಯದಲ್ಲೇ ಬಿಟ್ಬಿಡ್ತೀರಾ ಅಂತ ಹೇಳಿದವ್ರಿಗೂ ಥ್ಯಾಂಕ್ ಯು. ಯಾಕಂದರೆ ನೀವೇ ನನ್ನ ಹಿಂದೆ ಒಂದು ಹುಲಿ ಸಿಂಹ ಥರ ಇದ್ದಿದ್ದು. ಯಾಕಂದರೆ ನಿಮ್ಮ ಭಯ ಇತ್ತು ನನಗೆ, ನಾನೇನಾದರೂ ಬಿಟ್ಟರೆ ಇವರೇನು ಹೇಳ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ ಅ ಗುಡ್ ಟರ್ಮ್ ನಾನು ಹೇಳ್ತಾ ಇದ್ದೀನಿ, ಇಟ್ ರಿಯಲಿ ಮೀನ್ಸ್ ಅ ಲಾಟ್. ನಮಗೆ ಸಪೋರ್ಟ್ ಮಾಡೋರು ಬೇಕು, ನಿಮಗಿದು ಆಗಲ್ಲ ಅಂತ ಹೇಳೋರು ಬೇಕು, ನ್ಯೂಟ್ರಲ್ ಆಗಿರೋರು ಬೇಕು. ಇವರೆಲ್ಲ ಇದ್ರೇ ನಮ್ಮ ಲೈಫ್ ತುಂಬ ಚಂದ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಂಜಾಯ್ ಯುವರ್ ಲೈಫ್. ಸೊ ಇನ್ ಕೇಸ್ ಏನಾದರೂ ಎವರ್ಗ್ರೀನ್ ಕೌಂಟಿಗೆ ಬಂದರೆ ಕಮ್ ಪೀಸ್ಫುಲ್ಲಿ. ಯಾವಾಗ ನಿಮಗೆ ತುಂಬ ಪಾರ್ಟಿ ಎಲ್ಲ ಮಾಡಿ ತುಂಬ ಟಯರ್ಡ್ ಆಗಿರುತ್ತೆ, ಎಲ್ಲೂ ಏನು ಬೇಡ, ಜಸ್ಟ್ ಒಂದು ನೇಚರ್ ಮಧ್ಯದಲ್ಲಿ ಒಂದು ಬ್ರೇಕ್, ರಿಲ್ಯಾಕ್ಸೇಷನ್, ಗೆಟ್ ಲಾಸ್ಟ್ ಆಗಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ ಪ್ಲೀಸ್ ವೆಲ್ಕಮ್. ಆ್ಯಂಡ್ ಸದ್ಯದಲ್ಲೇ ರಾಫ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ರಾಫ್ಟಿಂಗ್ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಕೌಂಟಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ವೆರಿ ಪ್ರೌಡ್, ಹ್ಯಾಪಿ. ಯಾರ್ಯಾರು ಬಂದು ಸೆಲೆಬ್ರೇಷನ್ ಮಾಡಿ ಹೋಗಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು. ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬಂದಿದ್ದೀರಾ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ. ಮತ್ತು ಇನ್ನೊಂದು ಮುಗಿಸೋದಕ್ಕಿಂತ ಮುಂಚೆ ಇನ್ನೊಂದು ತುಂಬ ದೊಡ್ಡ ಸೀಕ್ರೆಟ್ ಹೇಳ್ಬಿಡ್ತೀನಿ. ನಮ್ಮ ಕೌಂಟಿಗೆ ನಂತರ ಏಜ್ ಆಗ್ತಾ ಬರ್ತಾ ಇದೆ. ವೆನ್ ಐ ಸ್ಟಾರ್ಟೆಡ್ ಐ ವಾಸ್ ಡ್ರಿಂಕಿಂಗ್, ಐ ವಾಸ್ ಸ್ಮೋಕಿಂಗ್, ಐ ವಾಸ್ ಲೈಕ್ ದ ರೆಗ್ಯುಲರ್ ಗೈ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಐ ರಿಯಲೈಸ್ಡ್, ಎಷ್ಟೋ ವರ್ಷದಿಂದ ನನಗೆ ರಿಯಲೈಸೇಷನ್ ಆಯಿತು ಲೈಫಲ್ಲಿ ಐ ಹ್ಯಾವ್ ಟು ಚೇಂಜ್ ಅಂತ. ಮೇ ಬಿ ಮದುವೆ, ಮಕ್ಕಳು ಆ್ಯಂಡ್ ದ ವೇ ಹೆಲ್ತ್ ಈಸ್ ರಿಮೈಂಡಿಂಗ್ ಮೀ ಲೈಫಲ್ಲಿ ಏನು ನೀನು ಡಿಸಿಷನ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳೋ ಒಂದು ನನಗೊಂದು ಹಿಂಟ್ ಕೊಡ್ತಾ ಇದೆ. ಅದ್ರ ಮೇಲೆ ಚೇಂಜ್ ಆಗ್ತಾ ಇದೆ. ರೀಸೆಂಟಾಗಿ ಹೇಳಿದೆ ನಾನು, ಒಂದು ಮಕ್ಕಳಿಗೂ ನಾನು ಪ್ಲೇ ಏರಿಯಾ ಈಗ ಒಂದು 3-4-5 ಇಯರ್ಸ್ ಬ್ಯಾಕ್ ಅಂತಲೇ ಮಾಡಿದ್ದು. ಇವಾಗ ಐ ಫೆಲ್ಟ್ ದ್ಯಾಟ್ ನೌ ಐ ಹ್ಯಾವ್ ಟು ಗಿವ್ ಇಟ್ ಟು ದ ಪೀಪಲ್ ಹೂ ಜಸ್ಟ್ ವಾಂಟ್ ದೇರ್ ಹೆಲ್ತ್ ಬ್ಯಾಕ್, ದೇರ್ ಫ್ಯಾಮಿಲಿ ಟೈಮ್ ಬ್ಯಾಕ್ ಅಂತ ಹೇಳೋರಿಗೆ ನಾನೊಂದು ಈ ಒಂದು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನೊಂದು ಕೆಲವು ಫ್ರೆಂಡ್ಸ್ ಇದ್ದಾರೆ, ಸೈಲೆಂಟಾಗಿ ನಮ್ಮಲ್ಲಿಗೆ ಬರೋದೇ ಕಡಿಮೆ ಮಾಡಿದರು. ಯಾಕಂದರೆ ಅಲ್ಲೆಲ್ಲ ಕುಡಿಯೋರೇ ಬರ್ತಾರೆ ಅಂತ ಹೇಳೋದು ಮೈಂಡ್ಸೆಟ್ ಇರ್ತಿತ್ತು ಅಂತ ಅನಿಸುತ್ತೆ. ಅವರು ಸೈಲೆಂಟಾಗಿ ಈಗ ಬೇರೆ ಬೇರೆ ಕಡೆ ಹೋಗ್ತಾಯಿದ್ರು. ಯಾಕಂದರೆ ಈಗ ಫ್ಯಾಮಿಲಿ ಓರಿಯೆಂಟೆಡ್ ಆಗಿಬಿಡ್ತಾರೆ. ಮಕ್ಕಳೊಟ್ಟಿಗೆ ಹೋಗಬೇಕು, ಹೆಂಡತಿಯೊಟ್ಟಿಗೆ ಹೋಗ್ಬಿಟ್ಟು ಒಳ್ಳೆ ಒಂದು ಪ್ರೀಮಿಯಂ ಪ್ರಾಪರ್ಟಿಗೆ ಹೋಗಬೇಕು ಅಂತ ಹೇಳೋ ರೇಂಜಲ್ಲಿ ಇರ್ತಿದ್ರು. ಬಟ್ ಇವಾಗ ದೇ ಆರ್ ಆಲ್ಸೋ ಕಮಿಂಗ್ ಬ್ಯಾಕ್ ಬಿಕಾಸ್ ದೇ ಗಾಟ್ ಟು ನೋ ಈ ಪ್ರಾಪರ್ಟಿನೂ ಚೇಂಜ್ ಆಗಿದೆ ಈ ಥರ ಅಂತ. ಎಂಡ್ ಆಫ್ ಇಟ್, good things will take off. Thank you so much. Love you all. Bye-bye. Take care. Bye.